ಅಂತೂ ಭಾರತಕ್ಕೆ ಪುಟಿನ್ ಬಂದಾಯ್ತು. ಇವರನ್ನ ಸ್ವಾಗತ ಮಾಡಲು ಖುದ್ದು ಮೋದಿ ಅವರೇ ಏರ್ಪೋರ್ಟಿಗೆ ಹೋಗಿ ಅವರನ್ನ ಬಿಗಿಯಾಗಿ ಅಪ್ಪಿ ಸ್ವಾಗತಿಸಿದ್ರು. ಬಳಿಕ ನಡೆದುಕೊಂಡು ಬರುವಂತಹ ಹಾದಿಯಲ್ಲೇ ಭಾರತದ ಸಾಂಸ್ಕೃತಿಕ ಲೋಕವನ್ನೇ ಪುಟಿನ್ ಅವರಿಗೆ ಮೋದಿ ಅವರು ತೋರಿಸಿಕೊಟ್ರು. ಅಷ್ಟು ಮಾತ್ರವಲ್ಲ, ಇದೀಗ ಮೋದಿ ಅವರು ಪುಟಿನ್ ಅವರಿಗೆ ನೀಡಿರುವ ಒಂದು ಉಡುಗೊರೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕ ಉಡುಗೊರೆ ಚರ್ಚೆಗೆ ಕಾರಣವಾಯಿತು, ಅದರ ಹಿಂದಿರುವ ಕಥೆ ಏನು, ಬನ್ನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಕಾಲಚಕ್ರ ಅಂತ ನಾವು ಕೇಳಿರ್ಬೋದು. ಇದು ಎಷ್ಟು ಶಕ್ತಿಶಾಲಿ ಅಂತ ಮತ್ತೆ ಪ್ರೂವ್ ಆಗಿದೆ. ಹಳೆಯ ಪರಿಸ್ಥಿತಿ, ರಾಜಕಾರಣ ಸಂಬಂಧಗಳು ಎಲ್ಲವೂ ಬದಲಾಗ್ತವೆ ಅನ್ನೋದಕ್ಕೆ ಈ ಪುಟಿನ್ ಮೋದಿ ಭೇಟಿಯೇ ಉದಾಹರಣೆ. ಇದೇ ಕಾಲಚಕ್ರದ ಬದಲಾವಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಭಾರತ ರಷ್ಯಾ ಸಂಬಂಧಗಳಲ್ಲೂ ಈ ಸಂದೇಶ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಮ್ಮೆ ರಷ್ಯಾ ಭಗವದ್ಗೀತೆಯನ್ನ ನಿಷೇಧಿಸಲು ಯತ್ನಿಸಿತ್ತು. ಆದ್ರೆ ಇಂದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಕೈಗೆ ಅದೇ ಹಿಂದೂ ಪವಿತ್ರ ಗ್ರಂಥ ಮತ್ತೆ ಸೇರಿದೆ. ಪ್ರಧಾನಿ ಮೋದಿ ಅವರು ಪುಟಿನ್ ಅವರಿಗೆ ತಮ್ಮ ಕೈಯಾರೆ ತಮ್ಮ ಪ್ರೀತಿಯ ಉಡುಗೊರೆಯಾಗಿ ಭಗವದ್ಗೀತೆಯನ್ನ ಕೊಟ್ಟಿದ್ದಾರೆ. ಮೋದಿ ಅವರ ಒಂದೊಂದು ಹೆಜ್ಜೆಯು ಎಷ್ಟೊಂದು ಸೂಕ್ಷ್ಮವಾಗಿದೆ ಅಂತ ನೀವೇ ಇದರಲ್ಲಿ ನೋಡಬಹುದು. ಭಾರತ ಭೇಟಿಗಾಗಿ ವ್ಲಾಡಿಮಿರ್ ಪುಟಿನ್ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಆತ್ಮೀಯವಾಗಿ ಸ್ವಾಗತ ನೀಡಿರೋದನ್ನ ನೀವು ನೋಡಿದ್ದೀರಾ. ಈ ಸಂದರ್ಭದಲ್ಲಿ ಮೋದಿ ಅವರು ಪುಟಿನ್ ಅವರಿಗೆ ರಷ್ಯನ್ ಭಾಷೆಯಲ್ಲಿ ಪ್ರಕಟಿತವಾಗಿರುವ ಭಗವದ್ಗೀತೆಯ ಪ್ರತಿಯನ್ನ ಉಡುಗೊರೆಯಾಗಿ ನೀಡಿದ್ರು. ಈ ಒಂದು ಕ್ಷಣ 2011ರಲ್ಲಿ ರಷ್ಯಾದಲ್ಲಿ ನಡೆದ ಭಗವದ್ಗೀತೆಯ ವಿವಾದವನ್ನ ಮತ್ತೆ ನೆನಪಿಸುತ್ತೆ. ಹೌದು, ಸುಮಾರು 15 ವರ್ಷಗಳ ಹಿಂದೆ ಅಂದ್ರೆ 2011ರಲ್ಲಿ ರಷ್ಯಾದ ಸೈಬೀರಿಯಾದ ಟಾಮ್ಸ್ಕ್ ನಗರ ನ್ಯಾಯಾಲಯದಲ್ಲಿ ಭಗವದ್ಗೀತೆಯನ್ನ ರಷ್ಯನ್ ಅನುವಾದದ ಮೇಲೆ ಉಗ್ರಗಾಮಿ ಸಾಹಿತ್ಯ ಎಂಬ ಆರೋಪವಿಟ್ಟು ನಿಷೇಧಕ್ಕೆ ಒತ್ತಾಯ ಮಾಡಲಾಗಿತ್ತು. ಈ ಪ್ರಕರಣದ ವಿಚಾರಣೆ ಜೂನ್ 2011ರಲ್ಲಿ ಪ್ರಾರಂಭವಾಯಿತು. ಭಗವದ್ಗೀತೆಯನ್ನ ರಷ್ಯನ್ ಅನುವಾದವನ್ನ ಫೆಡರಲ್ ಉಗ್ರಗಾಮಿ ಸಾಮಗ್ರಿಗಳ ಪಟ್ಟಿಗೆ ಸೇರಿಸುವ ಅಪಾಯವಿತ್ತು. ಆದಾಗ್ಯೂ ನ್ಯಾಯಾಲಯದ ತೀರ್ಪು ಇದನ್ನ ತಡೆಯಿತು. ಯಾಕೆ ತಡೀತು ಅಂತಾನೂ ಹೇಳ್ತೀವಿ ಕೇಳಿ. ಈ ಒಂದು ಭಗವದ್ಗೀತೆಯಲ್ಲಿ ಯಾವುದೇ ಧರ್ಮವನ್ನ ನಿಂದಿಸುವುದಾಗ್ಲಿ ಅಥವಾ ಉಗ್ರಗಾಮಿ ಚಟುವಟಿಕೆಗಳಾಗಿರ್ಲಿ ಅಥವಾ ಯಾವ್ದಾದ್ರು ಸಮಸ್ಯೆಯನ್ನ ಮಾಡಿದ್ರೆ ಕೊಲ್ಲು ಹೊಡಿ ಬಡಿ ಅನ್ನುವಂತಹ ವಿಚಾರಗಳನ್ನ ಭಗವದ್ಗೀತೆಯಲ್ಲಿ ಬರೆದಿಲ್ಲ. ಹಾಗಾಗಿ ಇದು ಯಾವುದೇ ರೀತಿಯ ಉಗ್ರಗಾಮಿ ಚಟುವಟಿಕೆಯ ಅಂಗ ಅಂತ ಅಲ್ಲ ಅಂತ ಪರಿಗಣಿಸಿ ನ್ಯಾಯಾಲಯವು ಇದನ್ನ ತಡೆಯಿತು. ಈ ಒಂದು ವಿಚಾರಣೆಯಲ್ಲಿ ರಷ್ಯಾದ ವಿದೇಶಾಂಗ ಸಚಿವವು ಕೂಡ ಭಾಗವಾಗಿತ್ತು. ವಿಚಾರ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಭಾರತದಲ್ಲಿ ಈ ಒಂದು ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣವೂ ಆಗಿತ್ತು. ಈ ಒಂದು ಒತ್ತಡದ ನಡುವೆ ಡಿಸೆಂಬರ್ 28, 2011ರಂದು ಟಾಮ್ಸ್ಕ್ ನ್ಯಾಯಾಲಯ ಅರ್ಜಿಯನ್ನು ತಿರಸ್ಕರಿಸಿ ಗೀತೆಯಲ್ಲಿ ಯಾವುದೇ ಉಗ್ರಗಾಮಿ ಅಂಶವಿಲ್ಲ ಎಂದು ಸ್ಪಷ್ಟಪಡಿಸಿತು. ಇದರೊಂದಿಗೆ ಭಗವದ್ಗೀತೆ ನಿಷೇಧದ ಅಪಾಯವು ಸಂಪೂರ್ಣವಾಗಿ ರಷ್ಯಾದಲ್ಲಿ ದೂರವಾಯಿತು. 2011ರ ಆ ಪ್ರಕರಣದ ನಂತರ ಭಾರತ ರಷ್ಯಾ ಸಂಬಂಧಗಳಲ್ಲಿ ಹಲವಾರು ಬಾರಿ ಏರಿಳಿತಗಳು ಕಂಡಿದ್ರು 2025ರ ಈ ಭೇಟಿ ಹೊಸ ತಿರುವನ್ನ ನೀಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಮ್ಮೆ ನಿಷೇಧಿಸಲು ಯತ್ನಿಸಿದ ಅದೇ ಗೀತೆಯ ಪ್ರತಿಯನ್ನ ಇಂದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಭಾರತವೇ ಗೌರವ ಪೂರ್ವಕವಾಗಿ ನೀಡಿದೆ. ಇದು ಎರಡು ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ, ರಾಜತಾಂತ್ರಿಕತೆ ಮತ್ತು ಸಂಬಂಧಗಳ ಪ್ರಬಲತೆಯ ದೊಡ್ಡ ಸಂಕೇತ ಅಂತ ಹೇಳ್ಬಹುದು. 2011ರಲ್ಲಿ ಉಗ್ರಗಾಮಿ ಎಂದೇ ಪರಿಗಣಿಸಲಾದ ಗೀತೆಯೇ ಇಂದು ಉಡುಗೊರೆಯಾಗಿದೆ. ಭಾರತ ರಷ್ಯಾ ಸಂಬಂಧಗಳು ಸಂಕಷ್ಟಗಳನ್ನ ದಾಟಿ ಇಂದಿಗೂ ಬಲವಾಗಿ ನಿಂತಿದೆ. ವಿವಾದಗಳು ಕಾಲಚಕ್ರದಲ್ಲಿ ತಿರುಗಿ ಇಂದು ಎರಡು ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯ ಮಾತ್ರ ಉಳಿಯುತ್ತಿದೆ. ಒಮ್ಮೆ ನಿಷೇಧದ ಗಾಳಿಯಲ್ಲಿ ಸಿಲುಕಿದ ಗೀತೆಯೇ ಇಂದು ಅದೇ ರಷ್ಯಾ ಅಧ್ಯಕ್ಷನ ಕೈಗೆ ಗೌರವದೊಂದಿಗೆ ಸೇರಿದೆ. ಇದುವೇ ಕಾಲಚಕ್ರ. ಗೀತೆಯಲ್ಲೂ ಕೂಡ ಈ ಒಂದು ಕಾಲಚಕ್ರದ ಕತೆ ಅಡಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪುಟಿನ್ ಭಾರತಕ್ಕೆ ಬಂದಿರುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಅಪ್ಡೇಟ್ ಗಳನ್ನ ನಮ್ಮ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ಕಾದು ನೋಡ್ತಾ ಇರಿ. ಧನ್ಯವಾದಗಳು.